ನಾವು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸ್ವಾಮೀಜಿ ಹೇಳುವ ಒಂದೆರಡು ಮಾತುಗಳನ್ನು ಮಾತ್ರ ನೋಡೋಣ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಬಗ್ಗೆ ಹೇಳ್ತಾರೆ. ಶ್ರೀರಾಮಕೃಷ್ಣ ವಚನವೇದ ಪುಸ್ತಕ ಪೂಜ್ಯ ಮಾತಾಜಿ ಅವರು ಹೇಳಿದ್ರು, ಅಲ್ಲಿ ಬುಕ್ ಸ್ಟಾಲ್ ಅಲ್ಲಿ ಇದೆ, ದಯವಿಟ್ಟು ಎಲ್ಲರೂ ಗಮನಿಸಿ. ಶ್ರೀರಾಮಕೃಷ್ಣ ವಚನವೇದ ಗ್ರಂಥ, ಆ ಗ್ರಂಥದ ಮೊದಲ ಪುಟದಲ್ಲಿ ಮುನ್ನುಡಿ ಶ್ರೀ ಕುವೆಂಪು ಅವರು ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಕುರಿತು ಹೇಳಿದಂತಹ 3-4 ವಾಕ್ಯ ಪುಂಜಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ವಾಕ್ಯ ಏನು ಬರುತ್ತೆ ಅಂದ್ರೆ, ಯಾವ ಒಂದು ಮಹಾನ್ ಶಕ್ತಿಯ ಕಣ್ಣುರೆಪ್ಪೆ ಮಿಟುಕಿಸುವಷ್ಟರಿಂದಲೇ ಇಡೀ ಜಗತ್ತು ಸೃಷ್ಟಿಯಾಗುತ್ತೆ, ಇಡೀ ಜಗತ್ತು ಲಯ ಹೊಂದುತ್ತೆ. ಅಂಥ ಒಂದು ಅದ್ಭುತ ಶಕ್ತಿಯನ್ನು ನೀನು ಇಮ್ಯಾಜಿನ್ ಮಾಡು, ಭಾವಿಸು, ಪರಿಭಾವಿಸು. ಅದೇ ಶ್ರೀರಾಮಕೃಷ್ಣರು. ಎಂಥ ಅದ್ಭುತವಾದ ಮಾತನ್ನು ಸ್ವಾಮೀಜಿ ಹೇಳಿಬಿಟ್ರು. ಸ್ವಾಮೀಜಿ ಅವರನ್ನು ಗಿರೀಶ್ ಚಂದ್ರ ಘೋಷ್ ಅಂತನ್ನುವ ಒಬ್ಬ ಭಕ್ತ ವಿನಂತಿಸಿಕೊಳ್ತಾನೆ, ಸ್ವಾಮೀಜಿ ನೀವು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆಯಬೇಕು. ಸ್ವಾಮೀಜಿ ಭಾವ ವಿಭೋರರಾಗಿ ಹೇಳುತ್ತಾರೆ, ಜಿಸಿ ಅಂದ್ರೆ ಗಿರೀಶ್ ಚಂದ್ರ ಅಂತ ಅರ್ಥ. ಜಿಸಿ, ನೀನು ನನಗೆ ಸಮುದ್ರವನ್ನು ಕುಡಿಯಲಿಕ್ಕೆ ಹೇಳು, ನಾನು ಕುಡಿಯುತ್ತೇನೆ. ನೀನು ನನಗೆ ಪರ್ವತವನ್ನು ಕುಟ್ಟಿ ಪುಡಿ ಪುಡಿ ಮಾಡಲಿಕ್ಕೆ ಹೇಳು, ನಾನು ಮಾಡ್ತೀನಿ. ಆದರೆ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆಯುವ ಕೆಲಸ ಇದು ನನ್ನ ದೊಡ್ಡ ನಮಸ್ಕಾರ, ನಾನು ಬರೆಯುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ? ಪರ್ವತವನ್ನು ಕುಟ್ಟಿ ಪುಡಿ ಮಾಡೋದು ಕಷ್ಟ ಇಲ್ವಂತೆ, ಸಮುದ್ರದ ನೀರನ್ನು ಘಟ ಘಟ ಕುಡಿಯುವುದು ಕಷ್ಟ ಇಲ್ಲ ಅಂತೆ. ಆದ್ರೆ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆಯುವುದು ಎಲ್ಲಕ್ಕಿಂತ ಕಠಿಣತಮ ಅಂತೆ.